ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿ ಹೇಗೆ ರೆಡಿ ಆಗೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ತಡ ಯಾಕೆ ಮಾಡೋದು, ಲೆಟ್ಸ್ ಗೋ. ಆ್ಯಸ್ ಯೂಶುವಲ್ ಮೊದಲಿಗೆ ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಪಾಂಡ್ಸ್ ಮಾಯ್ಶ್ಚರೈಸರ್ನ ಹಾಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಟ್ರಿಕ್ನ ಯೂಸ್ ಮಾಡಿ ಕಲರ್ ಕರೆಕ್ಷನ್ನ ಮಾಡ್ಕೋತಿದ್ದೀನಿ. ಏನಂತ ಅಂದರೆ, ಮೊದಲು ಆರೆಂಜ್ ಕಲರ್ ಕರೆಕ್ಟರ್ನ ಹಾಕ್ಕೊಂಡು ಆದಮೇಲೆ ನ್ಯೂಟ್ರಲೈಸರ್ ಮಾಡ್ಕೋತಿದ್ವಿ ನಾವು ಯಾವಾಗಲೂ. ಬಟ್ ಇಲ್ಲಿ ನಾನು ಒಂದು ಹೊಸ ಟ್ರಿಕ್ನ ಯೂಸ್ ಮಾಡ್ತಿದ್ದೀನಿ. ಏನಂತಂದರೆ, ಆರೆಂಜ್ ಕಲರ್ ಕರೆಕ್ಟರ್ ಮತ್ತು ನ್ಯೂಟ್ರಲೈಸರ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಡಾರ್ಕ್ ಸರ್ಕಲ್ಸ್ ಮತ್ತು ಟ್ಯಾನಿಂಗ್, ಮೌತ್ ಹತ್ರ ಇರೋ ಹೈಪರ್ ಪಿಗ್ಮೆಂಟೇಷನ್ ಎಲ್ಲನೂ ಕವರ್ ಮಾಡ್ಕೋತಿದ್ದೀನಿ. ಇದರಿಂದ ನಮಗೆ ಒಂದು ಸ್ಟೆಪ್ ಮತ್ತು ಒಂದು ಲೇಯರ್ ಕಡಿಮೆ ಆಗುತ್ತೆ. ನಿಮ್ಮದು ಡಾರ್ಕ್ ಸರ್ಕಲ್ಸ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ತುಂಬಾ ಡಾರ್ಕ್ ಆಗಿತ್ತು ಅಂತಂದರೆ ಮೊದಲು ಯೂಸ್ ಮಾಡ್ತಿದ್ದಿದ್ದು ಸ್ಟೆಪ್ಸ್ನೇ ಯೂಸ್ ಮಾಡಿ. ಅಂತಂದರೆ ಆರೆಂಜ್ ಕಲರ್ ಕರೆಕ್ಟರ್ನ ಹಾಕ್ಕೊಂಡು ಅದಾದಮೇಲೆ ನ್ಯೂಟ್ರಲೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಲೈಟಾಗಿತ್ತು ಸ್ವಲ್ಪ ಇತ್ತು ಅಂತಂದರೆ ಈ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ಗ್ಲೋಯಿ ಫಿನಿಶ್ ಬೇಕು. ಅದಕ್ಕೆ 2 ಶೇಡ್, ನನಗಿಂತ ಒಂದು ಡಾರ್ಕರ್ ನನಗಿಂತ ಒಂದು ಲೈಟರ್, 2 ಫೌಂಡೇಶನ್ನ ಮಿಕ್ಸ್ ಮಾಡಿ ನನ್ನ ಶೇಡ್ಗೆ ತೊಗೊಂಬಂದಿದ್ದೀನಿ. ಅದಾದಮೇಲೆ ಅದಕ್ಕೆ ಹೈಲೈಟರ್ನ ಮಿಕ್ಸ್ ಮಾಡಿ ಇಲ್ಲಿ ಫೌಂಡೇಶನಾಗಿ ಯೂಸ್ ಮಾಡ್ತಿದ್ದೀನಿ. ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಾನು ಇಲ್ಲಿ ಲಿಕ್ವಿಡ್ ಬ್ಲಷ್ ಕ್ರೀಮ್ ಬ್ಲಷ್ನ ಹಾಕೋತಿದ್ದೀನಿ. ಹೌದು, 2 ಶೇಡ್ ಆಫ್ ಕ್ರೀಮ್ ಬ್ಲಷಸ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಮಾರ್ಸ್ ಅವ್ರದ್ದು ಫುಲ್ ಫೇಸ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಅದಾದಮೇಲೆ ಹೈಲೈಟಿಂಗ್ ಕನ್ಸೀಲರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತಿದ್ದೀನಿ. ಬ್ಲೆಂಡ್ ಮಾಡ್ಕೊಂಡಾದಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಗ್ಲೋ ಆಗ್ತಿದೆ, ಬಲ್ಬ್ ಥರ ನನ್ನ ಫೇಸ್ ಅಂತ. ಆದಮೇಲೆ ನಾನಿಲ್ಲಿ ಮೇಬಿಲಿನ್ ಅವ್ರದ್ದು ಕಾಂಪ್ಯಾಕ್ಟ್ನ ಫುಲ್ ಫೇಸ್ಗೆ ಹಾಕ್ಕೊಂಡು ಸೆಟ್ ಮಾಡ್ತಿದ್ದೀನಿ. ಸ್ವಲ್ಪ ಯೆಲ್ಲೋಯಿಶ್ ಆಗಿತ್ತು ಫೌಂಡೇಶನ್. ಈ ಥರ ಆದಾಗ ನೀವು ನಿಮ್ಮ ಸ್ಕಿನ್ಗಿಂತ ಒಂದು ಶೇಡ್ ಲೈಟ್ ಆಗಿರುವಂಥ ಕಾಂಪ್ಯಾಕ್ಟ್ನ ತೊಗೊಂಡು ಫುಲ್ ಫೇಸ್ನ ಸೆಟ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಟೋನ್ಗೆ ಅದು ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಬ್ಲಷ್ ಪೌಡರ್ ಹೈಲೈಟರ್ನ ಹಾಕ್ಕೊಂಡು ನಾನಿಲ್ಲಿ ಐಬ್ರೋಸ್ನ ಫಿಲ್ ಮಾಡ್ಕೊತಿದ್ದೀನಿ. ಐಬ್ರೋಸ್ನ ಒಂದು ಹೊಸ ಟೆಕ್ನಿಕ್ಕಿಂದ ಫಿಲ್ ಮಾಡ್ತಿದ್ದೀನಿ. ನಾನಿಲ್ಲಿ ಹೇಗೆ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಐ ಶ್ಯಾಡೋಸ್ನ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಈ ಫುಲ್ ಐ ಶ್ಯಾಡೋ ಟ್ಯುಟೋರಿಯಲ್ನ ವಿತೌಟ್ ಬ್ರಷ್ ಹೇಗೆ ಮಾಡೋದು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಂಜೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ. ಸೊ ಹೈ ಲುಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಲಿಪ್ಸ್ಗೆ ಬ್ರೌನ್ ಕಲರ್ ಲಿಪ್ ಲೈನರ್ನ ಅಪ್ಲೈ ಮಾಡ್ಕೊತಿದ್ದೀನಿ ಫಸ್ಟು. ಅದಾದಮೇಲೆ ಸ್ವಲ್ಪ ಅದನ್ನು ಸ್ಮಡ್ಜ್ ಮಾಡಿಕೊಂಡು ನ್ಯೂಟ್ರಲ್ ಪಿಂಕ್ ಕಲರ್ ಶೇಡ್ನ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಲಿಪ್ ಗ್ಲಾಸ್ನ ಹಾಕೋತಿದ್ದೀನಿ. ಇದು ಯಾಕೆ ಅಂತ ಗೊತ್ತಿಲ್ಲ, ಈ ತೆಲುಗು ಬ್ರೈಡ್ಸ್ ಎಲ್ಲ ಹಾಕ್ತಾರಲ್ಲ ಬೊಟ್ಟು, ಅದನ್ನು ನಂಗೆ ಹಾಕೋಬೇಕಂತ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಎಲ್ಲರೂ ಅವ್ರು ಸ್ಟಿಕ್ಕರ್ ಯೂಸ್ ಮಾಡ್ತಾರೆ, ನಂಗೆ ಅದನ್ನು ಹ್ಯಾಂಡ್ ಡ್ರಾ ಮಾಡಬೇಕಂತ ಇಷ್ಟ ಆಯಿತು. ಕಷ್ಟ ಆದರೂ ಫುಲ್ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಇವತ್ತು. ಬೊಟ್ಟಾದ್ಮೇಲೆ ದೃಷ್ಟಿ ಬೊಟ್ಟು ಇಡೀ ಮೇಕಪ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ನಾನೇ ನೋಡ್ಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಹಾಕೋತಿದ್ದೀನಿ. ಆ ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡ್ರೆ ನಮ್ಮ ಲುಕ್ ಕಂಪ್ಲೀಟ್ ಆಯಿತು. ಹೇಗೆ ಬಂತು ಈ ಲುಕ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಲುಕ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಬೇಕು ಅಂತ ಇದ್ರೆ ನನ್ನ ಚಾನಲ್ ಕೆಳಗಡೆ ಇರೋ ಆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬೈ ಮ್ಯಾನಿ ಬನೀಸ್.